ಪುರಾಣದ ಪ್ರಕಾರ ಕೇದಾರನಾಥ ದೇವಾಲಯವನ್ನ ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳುವಂತಹ ಮಾರ್ಗವಾಗಿ ನಿರ್ಮಿಸಿದ್ರು. ಪಾಂಡವರಿಂದ ತಪ್ಪಿಸಿಕೊಳ್ಳಲು ಶಿವನು ಗೂಳಿಯ ರೂಪವನ್ನ ತಾಳಿದನು. ಕೇದಾರನಾಥದಲ್ಲಿ ನೆಲಕ್ಕೆ ಕಣ್ಮರೆಯಾದನು. ಶಿವನು ಕಣ್ಮರೆಯಾದ ಸ್ಥಳದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಮತ್ತು ದೇವಾಲಯದ ಒಳಗಿನ ಲಿಂಗವು ಭೂಮಿ, ಗಾಳಿ, ನೀರು ಮತ್ತು ಬೆಂಕಿಯ ಅಂಶಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ. ಐತಿಹಾಸಿಕ ಮಹತ್ವದ ದೃಷ್ಟಿಯಿಂದ ಕೇದಾರನಾಥ ದೇವಾಲಯದ ನಿರ್ಮಾಣವಾದ ನಿಖರವಾದ ದಿನಾಂಕ ತಿಳಿದು ಬಂದಿಲ್ಲ. ಆದ್ರೆ ಇದು 1000 ವರ್ಷಗಳಿಗಿಂತ ಹೆಚ್ಚು ಹಳೆಯದ್ದು ಎಂದು ನಂಬಲಾಗಿದೆ. ಭಾರೀ ಹಿಮಪಾತ, ಭೂಕುಸಿತ ಮತ್ತು ಭೂಕಂಪನಗಳಂತಹ ನೈಸರ್ಗಿಕ ವಿಕೋಪಗಳಿಂದಾಗಿ ದೇವಾಲಯವು ಇದರ ಇತಿಹಾಸದುದ್ದಕ್ಕೂ ಹಲವಾರು ನವೀಕರಣ ಮತ್ತು ಪುನರ್ ನಿರ್ಮಾಣ ಪ್ರಯತ್ನಗಳಿಗೆ ಒಳಗಾಗಿದೆ. ಕೇದಾರನಾಥ ದೇವಾಲಯವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಇದು ಚಾರ್ಧಾಮ್ಗಳು ಎಂದು ಕರೆಯಲ್ಪಡುವ ಭಾರತದ 4 ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಶಿವನಿಗೆ ನಮನ ಸಲ್ಲಿಸಲು ಮತ್ತು ಅವನ ಆಶೀರ್ವಾದವನ್ನ ಪಡೆಯಲು ಪ್ರತಿ ವರ್ಷ ಸಾವಿರಾರು ಯಾತ್ರಿಕರು ಕೇದಾರನಾಥಕ್ಕೆ ಭೇಟಿ ನೀಡುತ್ತಾರೆ. ಕೇದಾರನಾಥ ದೇವಾಲಯ ಮತ್ತು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವದ ಬಗ್ಗೆ ಹಲವಾರು ದಂತಕಥೆಗಳಿವೆ. ಕೆಲವು ಗಮನಾರ್ಹ ದಂತಕಥೆಗಳನ್ನ ನಾವಿಂದು ತಿಳಿಯೋಣ. ಪಾಂಡವರ ದಂತಕಥೆ. ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಮಾರ್ಗವಾಗಿ ಕೇದಾರನಾಥ ದೇವಾಲಯವನ್ನ ನಿರ್ಮಿಸಿದ್ರು ಎಂದು ಹೇಳಲಾಗುತ್ತೆ. ದಂತಕಥೆಯ ಪ್ರಕಾರ ಶಿವನು ಗೂಳಿಯ ರೂಪವನ್ನ ಧರಿಸಿ ಪಾಂಡವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದ್ರೆ ಅಂತಿಮವಾಗಿ ಕೇದಾರನಾಥದಲ್ಲಿ ಪಾಂಡವರಿಂದ ಮೂಲೆ ಗುಂಪಾಗುತ್ತಾನೆ. ನಂತರ ಶಿವನು ನೆಲದೊಳಗೆ ಕಣ್ಮರೆಯಾದನು. ತನ್ನ ಗೂನು ಮಾತ್ರ ಮೇಲ್ಮೈಯಲ್ಲಿ ಉಳಿಸಿದನು. ಶಿವನು ನೆಲದೊಳಗೆ ಕಣ್ಮರೆಯಾದ ಸ್ಥಳದಲ್ಲಿಯೇ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ನರ ಮತ್ತು ನಾರಾಯಣ ಋಷಿಗಳು ಕೇದಾರನಾಥದಲ್ಲಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡ್ತಾ ಇದ್ರು ಎಂದು ನಂಬಲಾಗಿದೆ ಮತ್ತು ಶಿವನು ಅವರ ಭಕ್ತಿಗೆ ತುಂಬಾ ಮೆಚ್ಚಿ ದೇವಾಲಯದಲ್ಲಿ ಅವರಿಗೆ ಶಾಶ್ವತ ವಾಸಸ್ಥಾನವನ್ನ ನೀಡಿದನು ಎಂದು ನಂಬಲಾಗಿದೆ. ಇನ್ನ ಲಿಂಗದ ದಂತಕಥೆ. ಕೇದಾರನಾಥ ದೇವಾಲಯದಲ್ಲಿರುವ ಶಿವನ ಸಂಕೇತವಾದ ಲಿಂಗವು ಭೂಮಿ, ಗಾಳಿ, ನೀರು ಮತ್ತು ಬೆಂಕಿಯ ಅಂಶಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ. ಈ ದಂತಕಥೆಗಳು ಮತ್ತು ಇತರ ದಂತಕಥೆಗಳು ಕೇದಾರನಾಥವನ್ನ ಹಿಂದೂಗಳಿಗೆ ಮಹತ್ವದ ಯಾತ್ರಾ ಸ್ಥಳವನ್ನಾಗಿ ಮಾಡಿವೆ ಮತ್ತು ಶಿವನ ಅನುಯಾಯಿಗಳಿಗೆ ಪೂಜ್ಯ ಸ್ಥಳವಾಗಿದೆ.